ಎಲ್ರಿಗೂ ನಮಸ್ಕಾರ. 5 ಮಿನಿಟ್ಸ್ ಆಫ್ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಒಂದು ಸಖತ್ ವರ್ಚುವಲ್ ಟ್ರಿಪ್ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತೀರಾ? ನಮ್ಮ ಭೂಮಿ ಮೇಲಿರೋ ಅತ್ಯಂತ ವಿಚಿತ್ರವಾದ, ನಂಬೋಕೆ ಆಗದೇ ಇರೋ ಕೆಲವು ಜಾಗಗಳಿಗೆ. ಬನ್ನಿ, ಈ ಪಯಣ ಸಖತ್ ಮಜವಾಗಿರುತ್ತೆ. ಸರಿ, ನಮ್ಮ ಜರ್ನಿ ಶುರು ಮಾಡೋಣ. ಅದು ಭೂಮಿಯ ಆಳದಿಂದ. ನಮ್ಮ ಮೊದಲ ನಿಲ್ದಾಣ ಮೆಕ್ಸಿಕೋ. ಇಲ್ಲಿರೋ ಒಂದು ಜಾಗವನ್ನ ನೋಡಿದ್ರೆ ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದ ಸೆಟ್ ತರಾನೇ ಕಾಣಿಸುತ್ತೆ. ಮೆಕ್ಸಿಕೋದ ದೈತ್ಯ ಸ್ಫಟಿಕದ ಗುಹೆ ಒಳಗಿನ ತಾಪಮಾನ ಇದು 58 ಡಿಗ್ರಿ ಸೆಲ್ಸಿಯಸ್. ಅಬ್ಬಾ, ಯೋಚನೆ ಮಾಡಿ, ನಾವು ಸಾಮಾನ್ಯವಾಗಿ 40 ಡಿಗ್ರಿಗೇನೆ ತಡ್ಕೊಳಕ್ಕಾಗಲ್ಲ. ಇದನ್ನ 2000ನೇ ಇಸ್ವಿಯಲ್ಲಿ ಗಣಿಗಾರರು ಭೂಮಿಯಿಂದ 300 ಮೀಟರ್ ಕೆಳಗೆ ಪತ್ತೆ ಹಚ್ಚಿದ್ರು. ಇಲ್ಲಿನ ಪರಿಸ್ಥಿತಿ ಎಷ್ಟು ಭಯಂಕರವಾಗಿದೆ ಅಂದ್ರೆ, ಆ ವಿಪರೀತ ಬಿಸಿ ಮತ್ತೆ 100% ತೇವಾಂಶದಿಂದ ಏನಾಗುತ್ತೆ ಗೊತ್ತಾ? ನಾವು ಉಸಿರಾಡ್ದಾಗ ಗಾಳಿಲಿರೋ ನೀರಿನ ಹನಿಗಳು ನೇರವಾಗಿ ನಮ್ಮ ಶ್ವಾಸಕೋಶದ ಒಳಗೆ ಸೇರ್ಕೊಂಡು ಅಲ್ಲೇ ನೀರಾಗ್ಬಿಡತ್ತೆ. ಅಂದ್ರೆ ಯಾವುದೇ ರಕ್ಷಣಾ ಸಾಧನ ಇಲ್ಲದೆ 10 ನಿಮಿಷಕ್ಕಿಂತ ಹೆಚ್ಚು ಹೊತ್ತಿದ್ರೆ ಅಕ್ಷರಶಃ ನಮ್ಮ ಶ್ವಾಸಕೋಶದ ಒಳಗೆ ಮುಳುಗಿ ಹೋದಂತೆ. ಹಾಗಾದ್ರೆ ಇಷ್ಟು ದೊಡ್ಡ ಸ್ಫಟಿಕಗಳು ಅಲ್ಲಿ ಹೇಗೆ ಬೆಳೆದುವೋ? ಇದ್ರ ಹಿಂದೆ ಒಂದು ಪರ್ಫೆಕ್ಟ್ ರೆಸಿಪಿ ಇದೆ. ಮೊದಲನೇದಾಗಿ, ಗುಹೆಯ ಕೆಳಗಿದ್ದ ಶಿಲಾರಸ ನಿಧಾನವಾಗಿ ತಣ್ಣಗಾಗಿ ತಾಪಮಾನ ಕರೆಕ್ಟಾಗಿ 58 ಡಿಗ್ರಿಗೆ ಬಂದು ನಿಂತಿದ. ಆಮೇಲೆ ಆನ್ಹೈಡ್ರೈಟ್ ಅನ್ನೋ ಖನಿಜದಿಂದ ತುಂಬಿದ ನೀರು ನಿಧಾನವಾಗಿ ಕರಗೋಕೆ ಶುರುವಾಯಿತು. ಇದು ಸುಮಾರು 5 ಲಕ್ಷ ವರ್ಷಗಳ ಕಾಲ ನಡೆದಿದೆ. ಈ ಸಮಯದಲ್ಲಿ ಆನ್ಹೈಡ್ರೈಟ್ ದೈತ್ಯ ಸೆಲೆನೈಟ್ ಸ್ಫಟಿಕಗಳಾಗಿ ಮರುರೂಪಗೊಂಡುವು. ಕೆಲವು ಸ್ಫಟಿಕಗಳು 12 ಮೀಟರ್ ಅಂದ್ರೆ ಸುಮಾರು 4 ಅಂತಸ್ತಿನ ಬಿಲ್ಡಿಂಗ್ನಷ್ಟು ಉದ್ದ ಇವೆ. ಪ್ರಕೃತಿಯಲ್ಲಿ ಎಲ್ಲವೂ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಸೇರಿದಾಗ ಎಂಥ ಅದ್ಭುತಗಳು ಸೃಷ್ಟಿಯಾಗಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ಸರಿ, ಈಗ ನಮ್ಮ ಮುಂದಿನ ನಿಲ್ದಾಣಕ್ಕೆ ಹೋಗೋಣ ಬನ್ನಿ. ಈಗ ನಾವು ರೊಮೇನಿಯಾದ ಒಂದು ಗುಹೆಗೆ ಟೆಲಿಪೋರ್ಟ್ ಆಗ್ತಾ ಇದ್ದೀವಿ. ಇದು ಸಾಮಾನ್ಯ ಗುಹೆ ಅಲ್ಲ. ಇದು 50 ಲಕ್ಷ ವರ್ಷಗಳಿಂದ ಹೊರಗಿನ ಪ್ರಪಂಚದ ಸಂಪರ್ಕವೇ ಇಲ್ಲದೆ ಮುಚ್ಚಿ ಹೋಗಿದ್ದ ಒಂದು ಕಳೆದುಹೋದ ಪ್ರಪಂಚ. ಈ ಗುಹೆಯೊಳಗಿನ ಜೀವಿಗಳು ಬದುಕೋ ರೀತಿಯೇ ಬೇರೆ. ಇಲ್ಲಿ ಸೂರ್ಯನ ಬೆಳಕೇ ಇಲ್ಲ. ಹಾಗಾಗಿ ಭೂಮಿ ಮೇಲಿರೋ ಸಸ್ಯಗಳ ಥರ ಫೋಟೋಸಿಂಥಸಿಸ್ ಮಾಡೋಕೆ ಸಾಧ್ಯವಿಲ್ಲ. ಬದಲಾಗಿ ಇಲ್ಲಿರೋ ಬ್ಯಾಕ್ಟೀರಿಯಾಗಳು ಹೈಡ್ರೋಜನ್ ಸಲ್ಫೈಡ್ನಂತಹ ವಿಷಕಾರಿ ಗ್ಯಾಸ್ಗಳನ್ನು ಬಳಸಿ ಕೆಮಿಕಲ್ ರಿಯಾಕ್ಷನ್ ಮೂಲಕ ತಮಗೆ ಬೇಕಾದ ಶಕ್ತಿಯನ್ನ ತಾವೇ ಉತ್ಪಾದಿಸ್ಕೊಳ್ತವೆ. ಇದನ್ನ ಕೀಮೋಸಿಂಥಸಿಸ್ ಅಂತ ಕರೀತಾರೆ. 55 ಲಕ್ಷ ವರ್ಷಗಳಿಂದ ಹೊರಜಗತ್ತಿನ ಸಂಪರ್ಕವೇ ಇಲ್ಲದ ಈ ಪರಿಸರದಲ್ಲಿ ವಿಜ್ಞಾನಿಗಳು 48 ಬೇರೆ ಬೇರೆ ಪ್ರಭೇದಗಳನ್ನ ಪತ್ತೆ ಮಾಡಿದ್ದಾರೆ. ಅದರಲ್ಲೂ 33 ಜೀವಿಗಳು ವಿಜ್ಞಾನಕ್ಕೆ ಹೊಸತು. ಅವುಗಳನ್ನ ಇದೇ ಮೊದಲ ಬಾರಿಗೆ ನೋಡಿರೋದು. ಇವುಗಳಲ್ಲಿ 3 ತರಹದ ಜೇಡ, 1 ಜಿಗಣೆ, 1 ಶತಪದಿ ಮತ್ತೆ ನೀರಿನ ಚೇಳು ಅಂತ ಕರೆಯೋ ಒಂದು ವಿಚಿತ್ರ ಜೀವಿ ಕೂಡ ಇದೆ. ಇವೆಲ್ಲವೂ ಕತ್ತಲೆಗೆ ಹೊಂದಿಕೊಂಡಿರೋದ್ರಿಂದ ಅವುಗಳ ಚರ್ಮಕ್ಕೆ ಬಣ್ಣವೇ ಇಲ್ಲ. ಅಷ್ಟೇ ಯಾಕೆ, ಬಹಳಷ್ಟು ಜೀವಿಗಳಿಗೆ ಕಣ್ಣುಗಳೇ ಇಲ್ಲ. ಎಂಥ ಕಠಿಣ ಪರಿಸ್ಥಿತಿ ಇದ್ರೂ ಜೀವ ಅನ್ನೋದು ಹೇಗಾದ್ರೂ ಮಾಡಿ ಬದುಕೋಕೆ ಒಂದು ದಾರಿ ಕಂಡುಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಸರಿ, ಇಷ್ಟೊತ್ತು ಭೂಮಿಯೊಳಗಿದ್ವಿ ಅಲ್ವಾ? ಈಗ ಹೊರಗೆ ಬಂದು ಸ್ವಲ್ಪ ಫ್ರೆಶ್ ಏರ್ ತಗೊಳ್ಳೋಣ. ಈಗ ನಾವು ಭೂಮಿಯ ಮೇಲ್ಮೈಯಲ್ಲಿರೋ ಕೆಲವು ದೈತ್ಯ ರಚನೆಗಳನ್ನ ನೋಡೋಣ. ಅದರಲ್ಲಿ ಮೊದಲನೇದು ಎಷ್ಟು ದೊಡ್ಡದಿದೆ ಅಂದ್ರೆ ಅದನ್ನ ಪೂರ್ತಿಯಾಗಿ ನೋಡ್ಬೇಕಾದ್ರೆ ನಾವು ಬಾಹ್ಯಾಕಾಶಕ್ಕೆ ಹೋಗ್ಬೇಕು. ಇದನ್ನ ಸಹಾರಾದ ಕಣ್ಣು ಅಂತ ಕರೀತಾರೆ. ಮಾರಿಟಾನಿಯಾದಲ್ಲಿರೋ ಈ ರಚನೆ ಸುಮಾರು 50 ಕಿಲೋಮೀಟರ್ ಅಗಲವಿದೆ. ಇದನ್ನ ನೋಡಿದ ತಕ್ಷಣ ಯಾರಿಗಾದ್ರೂ ಇದ್ಯಾವುದೋ ದೊಡ್ಡ ಉಲ್ಕೆ ಬಂದು ಬಿದ್ದಿರೋ ಕುಳಿ ಇರ್ಬೇಕು ಅನ್ಸೋದು ತುಂಬಾ ಸಹಜ. ಮೊದ್ಮೊದ್ಲು ವಿಜ್ಞಾನಿಗಳು ಕೂಡ ಹಾಗೇನೆ ಅಂದ್ಕೊಂಡಿದ್ರು. ಆದ್ರೆ ನಿಜವಾದ ಕಾರಣನೇ ಬೇರೆ. ಇದು ಉಲ್ಕೆಯಿಂದ ಆಗಿದ್ದಲ್ಲ. ಬದಲಿಗೆ ಇದೊಂದು ಭೂವೈಜ್ಞಾನಿಕ ಗುಮ್ಮಟ, ಅಂದ್ರೆ ಜಿಯೋಲಾಜಿಕ್ ಡೋಮ್. ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯೊಳಗಿನ ಒತ್ತಡಕ್ಕೆ ಬಂಡೆಗಳು ಮೇಲಕ್ಕೆ ಎತ್ತಲ್ಪಟ್ಟಿವೆ. ಆಮೇಲೆ ಗಾಳಿ ಮತ್ತು ಮಳೆಗೆ ಮೇಲ್ಭಾಗ ಸವೆದು ಹೋಗಿ ಗಟ್ಟಿಯಾದ ಬಂಡೆಗಳ ಪದರಗಳು ಈ ಥರ ಉಂಗುರದ ಆಕಾರದಲ್ಲಿ ಉಳಿದುಕೊಂಡಿವೆ. ಸೊ ಕೆಲವೊಮ್ಮೆ ಭೂಮಿ ಮೇಲೆ ಏಲಿಯನ್ ಜಾಗದ ಥರ ಕಾಣೋ ದೃಶ್ಯಗಳು ಬಾಹ್ಯಾಕಾಶದಿಂದ ಬಂದಿರಲ್ಲ, ಬದಲಾಗಿ ನಮ್ಮ ಭೂಮಿಯ ಶಕ್ತಿಗಳಿಂದಲೇ ಸೃಷ್ಟಿಯಾಗಿರುತ್ತೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ನಮ್ಮ ಮುಂದಿನ ನಿಲ್ದಾಣ ಭೂಮಿಯ ಮೇಲಿರೋ ಅತಿ ತಣ್ಣನೆಯ ಜಾಗ ಅಂಟಾರ್ಕ್ಟಿಕಾ. ಇಲ್ಲಿಗೆ ಯಾಕೆ ಹೋಗ್ತಾ ಇದೀವಿ ಅಂದ್ರೆ, ಅಲ್ಲಿ ನಮ್ಮ ಗ್ರಹವೇ ರಕ್ತ ಸುರಿಸ್ತಾ ಇದೆಯಾ ಅನ್ನೋ ಹಾಗೆ ಕಾಣುವ ಒಂದು ದೃಶ್ಯವಿದೆ. ಈ ರಕ್ತದ ಜಲಪಾತದ ಮೂಲ ಒಂದು ಪ್ರಾಚೀನ ಸರೋವರ. ಇದು ಸಾಮಾನ್ಯ ಸರೋವರ ಅಲ್ಲ. ಇದು 400 ಮೀಟರ್ ದಪ್ಪದ ಮಂಜುಗಡ್ಡೆಯ ಕೆಳಗೆ ಲಕ್ಷಾಂತರ ವರ್ಷಗಳಿಂದ ಸಿಕ್ಕಾಕ್ಕೊಂಡಿದೆ. ಹೊರಗಿನ ವಾತಾವರಣದ ಜೊತೆ ಯಾವುದೇ ಸಂಪರ್ಕ ಇಲ್ಲದೆ
ಬೆಳಕೇ ಇಲ್ಲದ ಜಾಗದಲ್ಲಿರೋ ಈ ಸರೋವರ ವಿಪರೀತ ಉಪ್ಪಿನಿಂದ ಕೂಡಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಈ ಹಿಮನದಿ ಚಲಿಸ್ತಿದ್ದಾಗ ಅದು ತನ್ನ ಕೆಳಗಿರೋ ನೆಲದ ಬಂಡೆಗಳನ್ನ ಕೆರೆದಿದೆ. ಆ ಬಂಡೆಗಳಲ್ಲಿದ್ದ ಕಬ್ಬಿಣದ ಅಂಶವೆಲ್ಲ ನೀರಿನಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಈ ಸರೋವರದ ನೀರು ಕಬ್ಬಿಣದಿಂದ ತುಂಬಿ ಹೋಗಿದೆ. ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ನೀರು ಲಕ್ಷಾಂತರ ವರ್ಷಗಳಿಂದ ಹೊರಗಿನ ವಾತಾವರಣದ ಸಂಪರ್ಕಕ್ಕೆ ಬಂದೇ ಇಲ್ಲ. ಹಾಗಾಗಿ ಇದರಲ್ಲಿ ಆಮ್ಲಜನಕದ ಪ್ರಮಾಣ 0, ಸ್ವಲ್ಪನೂ ಆಕ್ಸಿಜನ್ ಇಲ್ಲ. ಈಗ ನೋಡಿ ಮ್ಯಾಜಿಕ್. ಕಬ್ಬಿಣದಿಂದ ತುಂಬಿರೋ ಆಕ್ಸಿಜನ್ ಇಲ್ಲದ ಈ ನೀರು ಯಾವಾಗ ಮಂಜುಗಡ್ಡೆಯಿಂದ ಹೊರಬಂದು ಮೊದಲ ಬಾರಿಗೆ ಗಾಳಿಯಲ್ಲಿರೋ ಆಕ್ಸಿಜನ್ಗೆ ತಾಗುತ್ತೋ ತಕ್ಷಣವೇ ತುಕ್ಕು ಹಿಡಿಯುತ್ತೆ. ಈ ಕೆಂಪು ಬಣ್ಣದ ತುಕ್ಕು ಮಂಜುಗಡ್ಡೆಯ ಮೇಲೆ ಹರಿಯೋದ್ರಿಂದ ನೋಡೋಕೆ ಜಲಪಾತ, ರಕ್ತ ಸುರಿಸ್ತಾ ಇರೋ ಹಾಗೆ ಕಾಣುತ್ತೆ. ಇದು ಪ್ರಕೃತಿಯ ಕೆಮಿಸ್ಟ್ರಿ ಎಷ್ಟು ಅದ್ಭುತ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ನಮ್ಮ ಕೊನೆಯ ನಿಲ್ದಾಣಕ್ಕಾಗಿ ನಾವು ಇಂಡೋನೇಷ್ಯಾಗೆ ಹೋಗೋಣ. ಇಲ್ಲಿ ಬೆಂಕಿ, ಆಮ್ಲ ಮತ್ತೆ ಕೆಮಿಸ್ಟ್ರಿ ಮೂರೂ ಸೇರಿ ನೋಡಕ್ಕೆ ಬೇರೆ ಲೋಕದ ದೃಶ್ಯದ ಹಾಗೆ ಕಾಣೋ ಒಂದು ವಿಸ್ಮಯವನ್ನೇ ಸೃಷ್ಟಿಸಿವೆ. ಇಂಡೋನೇಷ್ಯಾದ ಕವಾ ಈಜನ್ ಜ್ವಾಲಾಮುಖಿಯ ಫೋಟೋಗಳು ಇಂಟರ್ನೆಟ್ನಲ್ಲಿ ಸಖತ್ ವೈರಲ್. ಅದನ್ನ ನೋಡಿವಾಗ ಎಲ್ಲರ ತಲೆಯಲ್ಲೂ ಬರೋ ಮೊದಲ ಪ್ರಶ್ನೆ, ನಿಜವಾಗ್ಲೂ ಲಾವಾ ನೀಲಿ ಬಣ್ಣದಲ್ಲಿದೆಯಾ? ಉತ್ತರ ಇಲ್ಲ, ಅದು ನೀಲಿ ಲಾವಾ ಅಲ್ಲ. ಹಾಗಾದ್ರೆ ಆ ನೀಲಿ ಬಣ್ಣ ಏನು? ಆ ಜ್ವಾಲಾಮುಖಿಯಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಲ್ಫ್ಯೂರಿಕ್ ಗ್ಯಾಸ್ ಹೊರಬರುತ್ತೆ. ಆ ಗ್ಯಾಸ್ ಹೊರಗಿನ ಬಿಸಿ ಗಾಳಿಗೆ ತಾಗಿದ ತಕ್ಷಣ ಹೊತ್ಕೊಂಡು ಪ್ರಕಾಶಮಾನವಾದ ನೀಲಿ ಜ್ವಾಲೆಯಲ್ಲಿ ಉರಿಯುತ್ತೆ. ಈ ದೃಶ್ಯ ರಾತ್ರಿ ಹೊತ್ತು ಸಖತ್ತಾಗಿ ಕಾಣಿಸುತ್ತೆ. ಈ ಜ್ವಾಲಾಮುಖಿಯ ಇನ್ನೊಂದು ಎಕ್ಸ್ಟ್ರೀಮ್ ಫೀಚರ್ ಅಂದ್ರೆ ಅದರ ಕುಳಿಯಲ್ಲಿರೋ ಸರೋವರ. ಇದು ಪ್ರಪಂಚದ ಅತಿ ದೊಡ್ಡ ಆಮ್ಲೀಯ ಸರೋವರ, ಅಂದ್ರೆ ಅಸಿಡಿಕ್ ಲೇಕ್. ಇದರ pH ಲೆವೆಲ್ 0.5ಗಿಂತ ಕಡಿಮೆ ಇದೆ. ಅಂದ್ರೆ ಕಾರ್ ಬ್ಯಾಟರಿಯಲ್ಲಿರೋ ಆಸಿಡ್ಗಿಂತನೂ ಇದು ಹೆಚ್ಚು ಸ್ಟ್ರಾಂಗ್. ಸೊ ಕವಾ ಈಜನ್ ನಮ್ಗೆ ನೆನ್ಪಿಸೋದು ಏನಂದ್ರೆ, ನಾವು ನೋಡೋದೆಲ್ಲ ಸತ್ಯವಾಗಿರ್ಬೇಕಂತಿಲ್ಲ. ಆ ನೀಲಿ ಲಾವಾ ಅನ್ನೋದು ಒಂದು ಸುಂದರವಾದ ಆದ್ರೆ ಅಷ್ಟೇ ಅಪಾಯಕಾರಿಯಾದ ಒಂದು ಕೆಮಿಕಲ್ ಇಲ್ಯೂಷನ್. ಹಾಗಾದ್ರೆ ನಮ್ಮ ಭೂಮಿ ತನ್ನೊಳಗೆ ಇನ್ನೂ ಎಂತೆಂಥ ಅದ್ಭುತಗಳನ್ನ, ರಹಸ್ಯಗಳನ್ನ ಬಚ್ಚಿಟ್ಕೊಂಡಿರ್ಬೋದು? ಯೋಚನೆ ಮಾಡ್ತಾ ಇರಿ. ಈ ಜರ್ನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ ಒತ್ತಿ, ಎಲ್ಲರಿಗೂ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.